Guys, welcome to my channel. ಇವತ್ತು ನಾವು Python ಅಲ್ಲಿ escape characters ನೋಡೋಣ ಬನ್ನಿ. So, first point, what is escape characters? Escape characters are used to escape the cursor when it stuck while printing. ಅಂದ್ರೆ ನೀವು ಪ್ರಿಂಟ್ ಮಾಡುವಾಗ ಎಲ್ಲಾದ್ರೂ ನಿಮ್ಮ ಕರ್ಸರ್ ಸ್ಟಕ್ ಆದ್ರೆ ಅಲ್ಲಿಂದ ಅದನ್ನ ಎಸ್ಕೇಪ್ ಮಾಡೋದಕ್ಕೆ ಈ ಕ್ಯಾರೆಕ್ಟರ್ಸ್ ಹೆಲ್ಪ್ ಆಗುತ್ತೆ. ಪ್ರಾಕ್ಟಿಕಲಿ ಫಸ್ಟ್ ಸ್ಟೆಪ್ ಅಲ್ಲಿ ಕರ್ಸರ್ ಯಾವಾಗ ಸ್ಟಕ್ ಆಗುತ್ತೆ ಅದನ್ನ ನೋಡೋಣ. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಸ್ಟಕ್ ಆಗಿರುವಂತ ಕರ್ಸರ್ ನ ಯಾವ ತರ ಎಸ್ಕೇಪ್ ಮಾಡ್ಕೋಬೇಕು ನೋಡೋಣ. ಸೊ ನಾನು ಇವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಬರೀತೀನಿ. ಏನಂತ ಪ್ರಿಂಟ್ ಅಂತ ಬರೆದು ಐ ವಿಲ್ ಕಾಲ್ ಯು ಲೇಟರ್ ಅಂತ ಬರೀತೀನಿ. ಅದನ್ನ ಸಿಂಗಲ್ ಕೋಟ್ ಒಳಗಡೆ ಬರೀತೀನಿ ಅಂತ ಐ ವಿಲ್ ಕಾಲ್ ಯು ಲೇಟರ್ ಅಂತ ಬರೀತೀನಿ. ಸೊ ನಾನು ಅದನ್ನ ಪ್ರಿಂಟ್ ಮಾಡಿದ್ರೆ ಐ ವಿಲ್ ಕಾಲ್ ಯು ಲೇಟರ್ ಅಂತ ಬಂತು. ಇವಾಗ ನಿಮ್ಮ ಫ್ರೆಂಡ್ ಬಂದು ಈ ಐ ವಿಲ್ ಏನಿದೆ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರಿ, ಆಮೇಲೆ ಅದನ್ನ ಪ್ರಿಂಟ್ ಮಾಡಿ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ನೀವೇನ್ ಮಾಡ್ತೀರಾ, ಓಕೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಅಂತ ಬರೀತೀರಾ. ಬರೆದು ಇಲ್ಲೇ ಸಿಂಗಲ್ ಕೋಟ್ ಹಾಕಿ ಐ ವಿಲ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದು ಕಾಲ್ ಯು ಲೇಟರ್ ಅಂತ ಬರೆದ್ರಿ. ಇವಾಗ ಇದನ್ನ ರನ್ ಮಾಡಿದ್ರೆ ನಂಗೆ ಎರರ್ ಬರ್ತಾ ಇದೆ. ಯಾಕಂದ್ರೆ ಕರ್ಸರ್ ಇವಾಗ ನನಗೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಹೋಗಕ್ ಆಗ್ತಿಲ್ಲ. ಮಧ್ಯ ಬಂದಿರುವಂತ ಈ ಸಿಂಗಲ್ ಕೋಟ್ ಇದೆ, ಇದು ಕರ್ಸರ್ ನ ಸ್ಟಕ್ ಮಾಡಿದೆ, ಮುಂದಕ್ಕೆ ಹೋಗಕ್ ಬಿಡ್ತಿಲ್ಲ. ಸೊ ಇವಾಗ ಇಲ್ಲಿಂದ ಸ್ಟಕ್ ಆಗಿರುವಂತ ಕರ್ಸರ್ ನ ಎಸ್ಕೇಪ್ ಮಾಡಬೇಕು ಅಂದ್ರೆ ನಾನು ಎಸ್ಕೇಪ್ ಕ್ಯಾರೆಕ್ಟರ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಇವಾಗ ಮೊದಲಿಗೆ ಒಂದು ಎಸ್ಕೇಪ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀನಿ. ಅದನ್ನ ಸ್ಲಾಶ್ ಅಂತ ಕರೀತಾರೆ. ಇದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ನಿಮಗೆ ಮಧ್ಯ ಬಂದಿರುವಂತಹ ಕೋಡ್ಸ್ ಗಳನ್ನ ಎಸ್ಕೇಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯ್ತಾ, ಲೆಟ್ ಅಸ್ ರನ್ ದಿಸ್. ಇವಾಗ ಇದನ್ನ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನಂಗೆ ಪ್ರಾಪರ್ ಆಗಿ ಐ ವಿಲ್ ಕಾಲ್ ಯು ಲೇಟರ್ ಅಂತ ಬರುತ್ತೆ. ಸಿ ಗೈಸ್, ನೋಡಿ ಇಲ್ಲಿ ಪ್ರಾಪರ್ ಆಗಿ ಬಂದಿದೆ. ಸೊ ಈ ತರ ನಾವು ಸ್ಟಕ್ ಆಗಿರುವಂತ ಕರ್ಸರ್ ನ ಎಸ್ಕೇಪ್ ಮಾಡೋದಕ್ಕೆ ಎಸ್ಕೇಪ್ ಕ್ಯಾರೆಕ್ಟರ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಎಸ್ಕೇಪ್ ಕ್ಯಾರೆಕ್ಟರ್ ಗಳಲ್ಲಿ ತುಂಬಾನೇ ಟೈಪ್ಸ್ ಇದೆ. ಅವುಗಳಲ್ಲಿ ಮೇಜರ್ಲಿ ಯೂಸ್ ಮಾಡ್ತಿರುವಂತ 5 ಟೈಪ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಟೈಪ್ ಬ್ಯಾಕ್ ಸ್ಲಾಶ್. ಬ್ಯಾಕ್ ಸ್ಲಾಶ್ ಏನ್ ಮಾಡುತ್ತೆ ನಿಮಗೆ, ಇಟ್ ಹೆಲ್ಪ್ಸ್ ಟು ಇನ್ಸರ್ಟ್ ಇಲ್ಲಿಗಲ್ ಕ್ಯಾರೆಕ್ಟರ್ ಇನ್ ಟು ದಿ ಸ್ಟೇಟ್ಮೆಂಟ್. ಸೊ ಇಲ್ಲಿಗಲ್ ಕ್ಯಾರೆಕ್ಟರ್ ಅಂದ್ರೆ ಯಾವ್ಯಾವುದು ನೋಡೋಣ ಬನ್ನಿ. ಮೊದಲಿಗೆ ಇವಾಗ ನನ್ನ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಓಕೆ, ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಂಗಲ್ ಕೋಟ್ ಹಾಕಿದ್ದೀನಿ. ಇದ್ರ ಮಧ್ಯೆ ಯಾವುದೋ ಒಂದು ಟೆಕ್ಸ್ಟ್ ಅನ್ನ ಬರಿತಿದ್ದೀನಿ. ಆ ಟೆಕ್ಸ್ಟ್ ಮಧ್ಯನೂ ಏನಾದರೂ ಸಿಂಗಲ್ ಕೋಟ್ ಬಂತಾ, ಅದು ಇವಾಗ ಇಲ್ಲಿಗಲ್ ಕ್ಯಾರೆಕ್ಟರ್ ಆಗುತ್ತೆ. ಇದ್ರ ಎಸ್ಕೇಪ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಸ್ಲಾಶ್ ಅನ್ನ ಯೂಸ್ ಮಾಡ್ತೀನಿ. ದಿಸ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಸ್ಟೇಟ್ಮೆಂಟ್ ಯಾವುದು, ಪ್ರಿಂಟ್ ಅಂತ ಬರ್ತೀನಿ. ಇವಾಗ ಇದ್ರೊಳಗಡೆ ಡಬಲ್ ಕೋಟ್ ಹಾಕಿದ್ದೀನಿ. ಮಧ್ಯಾಹ್ನ ನನ್ನ ಟೆಕ್ಸ್ಟ್ ಅಲ್ಲಿ ಡಬಲ್ ಕೋಟ್ ಬಂತ ಅನ್ಕೊಳ್ಳಿ. ಇವಾಗ ಡಬಲ್ ಕೋಟ್ ಬಂದವಾಗ ಅವಾಗಲೂ ಕೂಡ ಇದು ಇಲ್ಲಿಗಲ್ ಕ್ಯಾರೆಕ್ಟರ್ ಆಗುತ್ತೆ. ಇದನ್ನ ಎಸ್ಕೇಪ್ ಮಾಡೋದಕ್ಕೆ ನಾನು ಸ್ಲಾಶ್ ಅನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಸ್ಟೇಟ್ಮೆಂಟ್ ಯಾವುದು, ಪ್ರಿಂಟ್ ಅಂತ ಬರಿತೀನಿ. ಇವಾಗ ನನಗೆ ಸಪೋಸ್ ಡೆಸ್ಕ್ಟಾಪ್ ಅಲ್ಲಿ ಯಾವುದೋ ಒಂದು ಫೋಲ್ಡರ್ನ ಪಾತನ್ನ ಬರಿಬೇಕು. ಸಪೋಸ್ ನಾನು ಇವಾಗ ಸಿ ಡ್ರೈವ್ ಅಲ್ಲಿಂದ ಮುಂದ್ಗಡೆ ಹೋಗಿ ಹ್ಯಾಶ್ ಅಂತ ಬರೆದು ಇವಾಗ ಸಪೋಸ್ ಡೆಸ್ಕ್ಟಾಪ್ ಫೋಲ್ಡರ್ಗೆ ಹೋಗಬೇಕು. ಸೊ ಇವಾಗ ಬ್ಯಾಕ್ ಸ್ಲಾಶ್ ಅನ್ನ ಪೈಥಾನ್ ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಾ ಇದೆ, ಎಸ್ಕೇಪ್ ಕ್ಯಾರೆಕ್ಟರ್ ಆಗಿ ಯೂಸ್ ಮಾಡ್ತಿದೆ. ಬಟ್ ನಿಮಗೆ ಡೆಸ್ಕ್ಟಾಪ್ ಅಲ್ಲಿ ಸ್ಲಾಶ್ ಅಂತ ಬರಬೇಕಾಗಿದೆ. ಇವಾಗ ಇದನ್ನು ಕೂಡ ಎಸ್ಕೇಪ್ ಮಾಡೋದಕ್ಕೆ ಇದ್ರ ಹಿಂದ್ಗಡೆ ಕೂಡ ಮತ್ತೆ ನೀವು ಇನ್ನೊಂದು ಬ್ಯಾಕ್ ಸ್ಲಾಶ್ ಅನ್ನ ಬರಿಬೇಕಾಗುತ್ತೆ. ಸೊ ಫಸ್ಟ್ ಬ್ಯಾಕ್ ಸ್ಲಾಶ್ ಏನ್ ಮಾಡುತ್ತೆ, ಎಸ್ಕೇಪ್ ಕ್ಯಾರೆಕ್ಟರ್ ಕೆಲಸ ಮಾಡುತ್ತೆ. ಸೆಕೆಂಡ್ ಒನ್ ಅದನ್ನ ಆಸ್ ಇಟ್ ಈಸ್ ಪ್ರಿಂಟ್ ಮಾಡುತ್ತೆ. ಇದನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಇವಾಗ ನಾನು ಫಸ್ಟ್ ಅಲ್ಲಿ ಡಬಲ್ ಕೋಟ್ ಹಾಕಿದ್ದೀನಿ, ಹ್ಯಾವ್ ಅ ಗ್ರೇಟ್ ಡೇ ಅಂತ ಬರೆದೆ. ಈಗ ನನಗೆ ಇನ್ ಕೇಸ್ ಡಬಲ್ ಕೋಟ್ ಬೇಕು ಅನ್ಕೊಳ್ಳಿ ಗ್ರೇಟ್ಗೆ, ಇವಾಗ ಇದು ಇಲ್ಲಿಗಲ್ ಕ್ಯಾರೆಕ್ಟರ್ ಆಗುತ್ತೆ. ಆ್ಯಂಡ್ ಇದನ್ನ ಎಸ್ಕೇಪ್ ಮಾಡೋದಕ್ಕೆ ಸ್ಲಾಶ್ ಅಂತ ಬರಿತೀನಿ. ಇಲ್ಲಿಗೂ ಕೂಡ ಸ್ಲಾಶ್ ಅಂತ ಬರಿತೀನಿ. ಆ್ಯಂಡ್ ಇಫ್ ಐ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನಿಮಗೆ ಹ್ಯಾವ್ ಅ ಗ್ರೇಟ್ ಅಂತ ಡಬಲ್ ಕೋಟ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ವೇ. ಸೆಕೆಂಡ್ ಒನ್, ಇವಾಗ ನಾನು ಪ್ರಿಂಟ್ ಅಂತ ಬರೆದು ಸಿಂಗಲ್ ಕೋಟ್ ಹಾಕ್ಬಿಟ್ಟು ಇದ್ರೊಳಗಡೆ ಐ ಆಮ್ ಫೈನ್ ಅಂತ ಬರಿತೀನಿ. ಆಯ್ತಾ, ಅಗೇನ್ ಐ ಆದ್ಮೇಲೆ ಬರುವಂತದ್ದು ಇದು ಇಲ್ಲಿಗಲ್ ಕ್ಯಾರೆಕ್ಟರ್. ಇವಾಗ ನಿಮಗೆ ರನ್ ಮಾಡಿದ್ರೆ ವಾಪಸ್ ಎರರ್ ಬರುತ್ತೆ. ಲೆಟ್ ಅಸ್ ಸಿ, ನೋಡಿ ಸಿಂಟ್ಯಾಕ್ಸ್ ಎರರ್ ಬಂತು. ಅಗೇನ್ ಇದನ್ನ ಎಸ್ಕೇಪ್ ಮಾಡ್ಬೇಕಂದ್ರೆ ಸ್ಲಾಶ್ ಅಂತ ಬರಿತೀನಿ. ಅಂಡ್ ಇಫ್ ಐ ರನ್ ಒನ್ ಮೋರ್ ಟೈಮ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಥರ್ಡ್ ಒನ್ ಏನು ನಮಗೆ, ನಾನು ಇವಾಗ ಡಬಲ್ ಕೋಟ್ ಹಾಕಿದ್ದೀನಿ. ನನಗೆ ಒಂದು ಯಾವುದೋ ಫೋಲ್ಡರ್ನ ಪಾತ್ ಬೇಕಾಗಿದೆ. ಸಿ ಡ್ರೈವ್ ಅಲ್ಲಿ ಹೋಗ್ಬಿಟ್ಟು ಕಾಲನ್ ಅಂತ ಬರೆದು ಸ್ಲಾಶ್ ಬರೆದು ಡೆಸ್ಕ್ಟಾಪ್ ಅಂತ ಹೊಡಿತೀನಿ. ಸೊ ಈ ಫೋಲ್ಡರ್ನ ಪಾತ್ ಪ್ರಿಂಟ್ ಆಗಬೇಕು. ಬಟ್ ಇಲ್ಲಿಗೆ ನನಗೆ ಸ್ಲಾಶ್ ಅಂತ ಬರ್ದಿರೋದು ಆಕ್ಚುಲಿ ನನ್ನ ಫೋಲ್ಡರ್ನ ಪಾತ್ ನೇಮ್. ಬಟ್ ಆಕ್ಚುಲಿ ಪೈಥಾನ್ ಪ್ರಕಾರ ಇದು ಎಸ್ಕೇಪ್ ಕ್ಯಾರೆಕ್ಟರ್. ಇವಾಗ ಏನು ಬರುತ್ತೆ ಔಟ್ಪುಟ್ ನೋಡೋಣ ಬನ್ನಿ. ಆಯ್ತಾ, ಓಕೆ ಗಾಯ್ಸ್, ಔಟ್ಪುಟ್ ಏನೋ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿಗೆ ಸಿಂಟ್ಯಾಕ್ಸ್ ಅಲ್ಲಿ ಒಂದು ವಾರ್ನಿಂಗ್ ಬರ್ತಾ ಇದೆ. ಯಾಕಂದ್ರೆ ಸ್ಲಾಶ್ ಇದು ಎಸ್ಕೇಪ್ ಕ್ಯಾರೆಕ್ಟರ್. ಸೊ ಈ ಸ್ಲಾಶ್ ಎಸ್ಕೇಪ್ ಕ್ಯಾರೆಕ್ಟರ್ ಅಲ್ಲ ಅಂತ ನೀವು ಹೇಳ್ಬೇಕಂದ್ರೆ ಇದನ್ನ ಎಸ್ಕೇಪ್ ಮಾಡೋದಕ್ಕೆ ಇನ್ನೊಂದು ಸ್ಲಾಶ್ ಅನ್ನ ಬರಬೇಕಾಗತ್ತೆ. ಸೊ ಈಗ ನಾನು ವಾಪಸ್ ರನ್ ಮಾಡಿದ್ರೆ ನೋಡಿ, ಇವಾಗ ನಿಮಗೆ ಔಟ್ಪುಟ್ ಅಲ್ಲಿ ಯಾವುದೇ ಎರರ್ಸ್ ಬರ್ತಾ ಇಲ್ಲ. ಅಂದ್ರೆ ನಾನು ಡಬಲ್ ಕೋಟ್
ಸಿಂಗಲ್ ಕೋಟ್ ಅಥವಾ ನೀವು ಸ್ಲಾಶ್ ಅನ್ನೇ ಬರಿಬೇಕಂತೀರಾ, ಸೊ ಯಾವುದೇ ಇಲ್ಲಿಗಲ್ ಸಿಂಬಲ್ ಅನ್ನ ಇನ್ಸರ್ಟ್ ಮಾಡ್ಬೇಕಂದ್ರೆ ನೀವು ಅದ್ರ ಹಿಂದ್ಗಡೆ ಸ್ಲಾಶ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಇದು ಫಸ್ಟ್ ಟೈಪ್. ಸೆಕೆಂಡ್ ಒನ್ ಸ್ಲಾಶ್ ಎನ್ ಅಂತ ಬರೆದಿದ್ದಾರೆ. ಸ್ಲಾಶ್ ಎನ್ ಅಂದ್ರೆ ನ್ಯೂ ಲೈನ್, ಅಂದ್ರೆ ನಿಮ್ಮ ಕರ್ಸರ್ ನ ಇದು ನೆಕ್ಸ್ಟ್ ಲೈನ್ಗೆ ತಗೊಂಡೋಗಿ ಪ್ರಿಂಟ್ ಮಾಡುತ್ತೆ. ಸೊ ಇದು ಯಾವ ತರ ನೋಡೋಣ ಬನ್ನಿ. ಇವಾಗ ನಾನು ಪ್ರಿಂಟ್ ಅಲ್ಲಿ ಡಬಲ್ ಕೋಟ್ ಒಳಗಡೆ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಅಂತ ಪ್ರಿಂಟ್ ಮಾಡ್ತೀನಿ ಆಯ್ತಾ. ಅಂಡ್ ಇವಾಗ ನನಗೆ ಹಲೋ ಗೈಸ್ ಏನಿದೆ ಫಸ್ಟ್ ಲೈನ್ ಪ್ರಿಂಟ್ ಆಗಬೇಕು, ಗುಡ್ ಮಾರ್ನಿಂಗ್ ಸೆಕೆಂಡ್ ಲೈನ್ ಪ್ರಿಂಟ್ ಆಗಬೇಕು. ಬಟ್ ಇವಾಗ ನಾನು ರನ್ ಮಾಡಿದ್ರೆ ನನಗೆ ಆಕ್ಚುಲಿ ಎರಡು ಒಂದೇ ಲೈನ್ ಪ್ರಿಂಟ್ ಆಗುತ್ತೆ. ಇವಾಗ ನಾನು ಎಸ್ಕೇಪ್ ಕ್ಯಾರೆಕ್ಟರ್ ಸ್ಲಾಶ್ ಎನ್ ಯೂಸ್ ಮಾಡಿದ್ರೆ ಈಗ ನನ್ನ ಕರ್ಸರ್ ಹಲೋ ಗೈಸ್ ಪ್ರಿಂಟ್ ಮಾಡುತ್ತೆ. ಸ್ಲಾಶ್ ಎನ್ ಬರೆದಿರೋದ್ರಿಂದ ನ್ಯೂ ಲೈನ್ಗೆ ಎಸ್ಕೇಪ್ ಆಗುತ್ತೆ, ಅಲ್ಲಿಗೆ ನಿಮ್ಮ ಸೆಕೆಂಡ್ ಲೈನ್ ಅನ್ನ ಪ್ರಿಂಟ್ ಮಾಡುತ್ತೆ. ಅಂಡ್ ಇಫ್ ಐ ರನ್ ಒನ್ ಮೋರ್ ಟೈಮ್, ಓಕೆ, ದಿಸ್ ಈಸ್ ಸ್ಲಾಶ್ ಎನ್. ಸೊ ಥರ್ಡ್ ಟೈಪ್ ಯಾವುದು? ಸ್ಲಾಶ್ ಟಿ ಅಂದ್ರೆ ಟ್ಯಾಬ್ ಸ್ಪೇಸ್ ಅನ್ನ ಬಿಡೋದಕ್ಕೆ. ಇಟ್ ಮೂವ್ಸ್ ದಿ ಕರ್ಸರ್ ವಿತ್ ಸಮ್ ಸ್ಪೇಸಸ್ ಹಾರಿಜಾಂಟಲಿ. ಇದನ್ನ ಕೂಡ ನೋಡೋಣ ಬನ್ನಿ. ಸೊ ನನಗೆ ಇವಾಗ ಒಂದೇ ಲೈನ್ ಅಲ್ಲಿ ಹಲೋ ಗೈಸ್ ಇ ಎನ್ ಡಿ ಪ್ರಿಂಟ್ ಆದ್ರೆ ಗುಡ್ ಮಾರ್ನಿಂಗ್ ಆ ಎನ್ ಡಿ ಪ್ರಿಂಟ್ ಆಗಬೇಕು, ಮಧ್ಯ ನಂಗೆ ಸ್ಪೇಸ್ ಬೇಕು. ನಾರ್ಮಲಿ ಯಾವ ತರ ಮಾಡ್ತೀವಿ, ಹಾಗಿದ್ರೆ ರಿಕ್ವೈರ್ಮೆಂಟ್ಗೆ ತಕ್ಕನಾಗೆ ಸ್ಪೇಸ್ ಕೊಡ್ತೀವಿ ಅಂಡ್ ಪ್ರಿಂಟ್ ಮಾಡ್ತೀವಿ, ರೈಟ್? ಲೆಟ್ ಅಸ್ ರನ್. ಇವಾಗ ನನಗೆ ನನ್ನ ರಿಕ್ವೈರ್ಮೆಂಟ್ನ ಪ್ರಕಾರ ಹಲೋ ಗೈಸ್ ಬಂತು, ಸ್ಪೇಸ್ ಕೊಟ್ಬಿಟ್ಟು ಗುಡ್ ಮಾರ್ನಿಂಗ್ ಬಂತು. ಬಟ್ ಇದಕ್ಕಿಂತ ಸ್ಮಾರ್ಟ್ ಆಗಿ ಬರಿಬಹುದು ವಿತ್ ದ ಹೆಲ್ಪ್ ಆಫ್ ಎಸ್ಕೇಪ್ ಕ್ಯಾರೆಕ್ಟರ್. ಅದು ಹೇಗಂದ್ರೆ ಇವಾಗ ನಾನು ಈ ಸ್ಪೇಸ್ ಅನ್ನ ರಿಡ್ಯೂಸ್ ಮಾಡ್ತೀನಿ, ನಾರ್ಮಲ್ ಸ್ಟೇಟ್ಮೆಂಟ್ ಆಗಿ ಇದನ್ನ ಕನ್ವರ್ಟ್ ಮಾಡ್ತೀನಿ. ಇವಾಗ ನನಗೆ ಈ ಎರಡರ ಮಧ್ಯ ಸ್ಪೇಸ್ ಬೇಕು ಅಂದ್ರೆ ನಾನು ಸ್ಲಾಶ್ ಟಿ ಅಂತ ಬರಿತೀನಿ. ಅಂಡ್ ಇವಾಗ ಇದನ್ನ ರನ್ ಮಾಡಿದ್ರೆ ನನಗೆ ಹಲೋ ಗೈಸ್ ಮತ್ತೆ ಗುಡ್ ಮಾರ್ನಿಂಗ್ ಮಧ್ಯೆ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಬಟ್ ಸ್ಪೇಸ್ ಸ್ವಲ್ಪನೇ ಕ್ರಿಯೇಟ್ ಆಗಿದೆ. ನಮಗೆ ಆಕ್ಚುಲಿ ಜಾಸ್ತಿ ಸ್ಪೇಸ್ ಬೇಕಂದ್ರೆ ನೀವು ಮಲ್ಟಿಪಲ್ ಟೈಮ್ಸ್ ಸ್ಲಾಶ್ ಟಿ ಅನ್ನ ಯೂಸ್ ಮಾಡ್ಬೋದು. ನಾನು ಇವಾಗ ಸ್ಲಾಶ್ ಟಿ ಅನ್ನ 2 ಸತಿ ಯೂಸ್ ಮಾಡಿದ್ರೆ ಇವಾಗ ನೋಡಿ ಸೆಕೆಂಡ್ ಟೈಮಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಒಂದೇ ಲೈನಲ್ಲಿ ಹಾರಿಜಾಂಟಲಿ ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆಯ್ತಾ. ನೆಕ್ಸ್ಟ್ ಇವಾಗ ಇದು ಸ್ಪೇಸ್ ಬೇಡ, ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ಲಾಶ್ ಟಿ ಅಂತ ಏನಾದ್ರು ಸತಿ ಬರ್ತೀನಿ. ಇವಾಗ ಇದನ್ನ ರನ್ ಮಾಡಿದ್ರೆ ನಮಗೆ ಬೇಕಾಗಿರುವಂತ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ನೋಡಿ ಇವಾಗ ಹಲೋ ಗೈಸ್ ಇಲ್ಲಿಗಿದೆ, ಗುಡ್ ಮಾರ್ನಿಂಗ್ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ನಿಮಗೆ ಎಂಡ್ ಬೇಕಂದ್ರೆ ಈ ತರದಿಂದ ಸ್ವಲ್ಪ ಸ್ಲಾಶ್ ಟಿ ಗಳನ್ನ ಯೂಸ್ ಮಾಡ್ತಾ ಹೋಗಿ. ಇದು ಸ್ಲಾಶ್ ಟಿ ಅನ್ನ ಯೂಸ್ ಮಾಡುವಂತ ರೀತಿ. ಸೊ ಫೋರ್ತ್ ಟೈಪ್ ಯಾವುದು? ಬ್ಯಾಕ್ ಸ್ಪೇಸ್ ಏನ್ ಮಾಡುತ್ತೆ? ಇಟ್ ಮೂವ್ಸ್ ದಿ ಕರ್ಸರ್ ಒನ್ ಸ್ಟೆಪ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಅಂದ್ರೆ ಬ್ಯಾಕ್ ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪೈಥಾನ್ ಅಂತ ಬರಿತೀನಿ, ಹೈಫನ್ ಅಂತ ಬರೆದು ಪ್ರೋಗ್ರಾಮಿಂಗ್ ಅಂತ ಬರಿತೀನಿ ಆಯ್ತಾ. ಈಗ ನನಗೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ರನ್ ಮಾಡಿದ್ರೆ ಪೈಥಾನ್ ಹೈಫನ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಬಟ್ ನನಗೆ ಇವಾಗ ಈ ಮಧ್ಯ ಇರುವಂತಹ ಹೈಫನ್ ಸಿಂಬಲ್ ಹೋಗಬೇಕು, ಮತ್ತೆ ಪೈಥಾನ್ ಮತ್ತೆ ಪ್ರೋಗ್ರಾಮಿಂಗ್ ಮಧ್ಯ ಸ್ಪೇಸ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗಬೇಕಂದ್ರೆ ನಾನು ಇವಾಗ ಈ ಹೈಫನ್ ಆದ್ಮೇಲೆ ಸ್ಲಾಶ್ ಬಿ ಅನ್ನ ಬರಿತೀನಿ. ಸೊ ಸ್ಲಾಶ್ ಬಿ ಏನ್ ಮಾಡುತ್ತೆ? ಇದು ಕರ್ಸರ್ ಇಲ್ಲಿಂದ ಒಂದು ಸ್ಟೆಪ್ ಹಿಂದೆ ತಗೊಂಡ್ ಬಂದು ಹಿಂದೆ ಇರುವಂತ ಯಾವುದೇ ಕ್ಯಾರೆಕ್ಟರ್ಲಿ ಅದನ್ನ ಡಿಲೀಟ್ ಮಾಡುತ್ತೆ. ಅಲ್ಲಿಂದ ನೆಕ್ಸ್ಟ್ ವಿತೌಟ್ ಸ್ಪೇಸ್ ಇದು ಏನಿದೆಯಲ್ಲ ಇದನ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಒನ್ ಮೋರ್ ಟೈಮ್. ಇವಾಗ ನೋಡಿ ಔಟ್ಪುಟ್ ಅಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಬರ್ತಾ ಇದೆ. ಸೊ ಸ್ಲಾಶ್ ಬಿ ಏನ್ ಮಾಡುತ್ತೆ? ಕರ್ಸರ್ ಒಂದು ಸ್ಟೆಪ್ ಹಿಂದೆ ತಗೊಂಡ್ ಬರುತ್ತೆ, ಅಲ್ಲಿ ಯಾವ್ದಾದ್ರು ಟೆಕ್ಸ್ಟ್ ಇದ್ರೆ ಅದನ್ನ ಡಿಲೀಟ್ ಮಾಡುತ್ತೆ ಅಂಡ್ ಅದ್ರ ಮುಂದೆ ಏನು ಬರೆದಿರೋ ಅದನ್ನ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಮಾಡುತ್ತೆ. ಸೊ ಸ್ಲಾಶ್ ಬಿ ಎಲ್ಲ ಟೈಮಲ್ಲೂ ಕೆಲಸ ಮಾಡಲ್ಲ, ನೆನಪಿರಲಿ. ನೀವು ಇವಾಗ ಪ್ರಿಂಟ್ ಅಂತ ಬರೆದ್ರಿ, ಪ್ರಿಂಟ್ ಅಂತ ಬರೆದು ಡಬಲ್ ಕೋಟಲ್ಲಿ ಪೈಥಾನ್ ಅಂತ ಬರೆದು ಸ್ಲಾಶ್ ಬಿ ಅಂತ ಬರೀತೀರಾ. ಸ್ಲಾಶ್ ಬಿ ಯಾವಾಗ ಒಂದು ಸ್ಟೆಪ್ ಕರ್ಸರ್ನ ಹಿಂದೆ ತಗೊಂಡ್ಬಂದು ಡಿಲೀಟ್ ಮಾಡುತ್ತಂದ್ರೆ ಅದ್ರ ಮುಂದ್ಗಡೆ ಯಾವ್ದಾದ್ರು ನೀವು ಟೆಕ್ಸ್ಟ್ ಅನ್ನ ಬರೆದಿದ್ರೆ ಮಾತ್ರ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ನಮಗೆ ಪೈಥಾನ್ ಅಲ್ಲಿ ಎನ್ ಡಿಲೀಟ್ ಆಗಲ್ಲ, ಒಂದು ಸ್ಪೇಸ್ ಹಿಂದೆ ಬರಲ್ಲ. ಯಾಕಂದ್ರೆ ಒಂದು ಸ್ಪೇಸ್ ಹಿಂದೆ ಬರ್ತೀನಿ ಬಟ್ ಮುಂದೆ ಏನು ಬರೆಯೋಕೆ ಟೆಕ್ಸ್ಟೇ ಇಲ್ಲ ಅಂದ್ರೆ ಆ ಕರ್ಸರ್ ಹಿಂದೆ ಬರಲ್ಲ. ಸೊ ಸ್ಲಾಶ್ ಬಿ ಯೂಸ್ ಮಾಡುವಾಗ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ರಿಮೆಂಬರ್, ಒಂದು ಸ್ಪೇಸ್ ಅನ್ನ ಕೊಡಿ ಅಥವಾ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಅನ್ನ ಬರೀರಿ. ನಾನು ಇವಾಗ ಸ್ಪೇಸ್ ಅನ್ನ ಕೊಡ್ತೀನಿ. ಇವಾಗ ಏನ್ ಮಾಡುತ್ತೆ? ಕರ್ಸರ್ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ಏನು ಸ್ಪೇಸ್ ಇದೆಯಲ್ಲ ಅದನ್ನ ಅಲ್ಲಿಗೆ ಎಂಟರ್ ಮಾಡುತ್ತೆ. ಇಫ್ ಐ ರನ್ ಒನ್ ಮೋರ್ ಟೈಮ್, ಇವಾಗ ನಮ್ಮ ಪೈಥಾನ್ ಇರುವಂತ ಎನ್ ರಿಮೂವ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸಿ ಗೈಸ್, ಸೊ ಬ್ಯಾಕ್ ಸ್ಪೇಸ್ ಯೂಸ್ ಮಾಡುವಾಗ ಮುಂದೆ ಒಂದು ಸ್ಪೇಸ್ ಅಥವಾ ಒಂದು ಲೆಟರ್ ಕೊಡೋದು ಕಂಪಲ್ಸರಿ, ಇಲ್ಲ ಅಂದ್ರೆ ಬ್ಯಾಕ್ ಸ್ಪೇಸ್ ವರ್ಕ್ ಆಗಲ್ಲ. ಲಾಸ್ಟ್ ಟೈಪ್ ಸ್ಲಾಶ್ ಆರ್ ಅಂದ್ರೆ ಕ್ಯಾರೇಜ್ ರಿಟರ್ನ್. ಸೊ ಇದೇನ್ ಮಾಡುತ್ತೆ? ರಿಪ್ಲೇಸ್ ದಿ ಲಾಸ್ಟ್ ವರ್ಡ್ ವಿತ್ ಫಸ್ಟ್ ಪೊಸಿಷನ್. ಸೊ ಸ್ಲಾಶ್ ಆರ್ ಬರ್ದು ಯಾವ್ದಾದ್ರು ವರ್ಡ್ ಬರೆದ್ರೆ ಅದನ್ನ ಫಸ್ಟ್ ಅಲ್ಲಿ ಬರ್ದಿರೋ ವರ್ಡ್ ಜೊತೆ ಇದು ರಿಪ್ಲೇಸ್ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್, ನೀವು ಇವಾಗ ಒಂದು ಮಾಲ್ ಹೋಗಿದ್ದೀರಾ ಅನ್ಕೊಳ್ಳಿ, ಅಲ್ಲಿಗೆ ಒಂದು ಡ್ರೆಸ್ ಸೆಕ್ಷನ್ ಇದೆ, ಅದರ ಟೈಟಲ್ ಬಂದ್ಬಿಟ್ಟು ವೈಟ್ ಕಲರ್ ಡ್ರೆಸ್
ಸೆಕ್ಷನ್ ಅಂತ ಇದೆ. ಇವಾಗ ನಾನು ಇದನ್ನು ರನ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಅಲ್ಲಿ ವೈಟ್ ಕಲರ್ ಡ್ರೆಸ್ ಸೆಕ್ಷನ್ ಅಂತ ಬರುತ್ತೆ. ಇವಾಗ ಈಚ್ ಟೈಮ್ ಅಲ್ಲಿ ಕಲರ್ ಡ್ರೆಸ್ ಸೆಕ್ಷನ್ ಅನ್ನೋದು ಕಾಮನ್ ಆಗಿದೆ. ಓನ್ಲಿ ಇಲ್ಲಿಗೆ ವೈಟ್, ಬ್ಲಾಕ್ ಈ ತರ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ ಟೈಮ್ ನಾನು ಈ ಫುಲ್ ಸ್ಟೇಟ್ಮೆಂಟ್ ಅನ್ನ ಬರೆಯೋ ಬದಲಿಗೆ ಫ್ರಂಟ್ ಅಲ್ಲಿರುವಂತಹ ವೈಟ್ ಅನ್ನ ಚೇಂಜ್ ಮಾಡ್ತೀನಿ. ಹಾಗೆ /r ಅಂತ ಬರಿತೀನಿ. ಇಲ್ಲಿಗೆ ನೆಕ್ಸ್ಟ್ ಬ್ಲಾಕ್ ಕಲರ್ ಅಂತ ಅನ್ಕೊಳಿತಾ, ಬ್ಲಾಕ್ ಕಲರ್ ಅಂತ ಬರಿತೀನಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ಏನಾಗುತ್ತೆ, ಈಗ ಲಾಸ್ಟ್ ಇರುವಂತಹ ಬ್ಲಾಕ್ ಏನ್ ಮಾಡುತ್ತೆ, ಕರ್ಸರ್ನ ಫ್ರಂಟ್ ತಗೊಂಡು ಹೋಗ್ಬಿಟ್ಟು ಇಲ್ಲಿಗೆ ವೈಟ್ ಅನ್ನ ರಿಪ್ಲೇಸ್ ಮಾಡಿಬಿಟ್ಟು ಬ್ಲಾಕ್ ಆಗುತ್ತೆ. ನೋಡಿ, ಬ್ಲಾಕ್ ಕಲರ್ ಡ್ರೆಸ್ ಸೆಕ್ಷನ್. ಸೊ /r ಏನ್ ಮಾಡುತ್ತೆ, ಅದ್ರ ಮುಂದಿರುವಂತ ಟೆಕ್ಸ್ಟ್ ಅನ್ನ ತಗೊಂಡು ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿರುವಂತ ಟೆಕ್ಸ್ಟ್ ನ ಜೊತೆಗೆ ಇದು ರಿಪ್ಲೇಸ್ ಮಾಡುತ್ತೆ. ಬಟ್ ನೆನಪಿರ್ಲಿ, ಟೆಕ್ಸ್ಟ್ ಎಷ್ಟಿದೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಇವಾಗ ನಾನು ಇನ್ ಕೇಸ್ ಇಲ್ಲಿ ಹೋಗ್ಬಿಟ್ಟು ರೆಡ್ ಕಲರ್ ಅಂತ ಬರ್ದೆ ಅನ್ಕೊಳ್ಳಿ, ಆಕ್ಚುಲಿ ನನಗೆ RED ರೆಡ್ 3 ಟೆಕ್ಸ್ಟ್ ಇದೆ, ಬಟ್ ಇಲ್ಲಿಗೆ 5 ಸ್ಪೇಸ್ ಇದೆ. ಇವಾಗ ಏನ್ ಮಾಡುತ್ತೆ, ಫಸ್ಟ್ 3 ಲೆಟರ್ನ ಮಾತ್ರ ಇದು ರಿಪ್ಲೇಸ್ ಮಾಡುತ್ತೆ. ಇಫ್ ಐ ರನ್ ನೋಡಿ, REDT ಅಂತ ಬರ್ತಾ ಹೋಗ್ತಿದೆ. ಸೊ ನೀವು ರಿಪ್ಲೇಸ್ ಮಾಡುವಾಗ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನನಗೆ ಇವಾಗ ಆಕ್ಚುಲಿಗೆ 5 ಸ್ಪೇಸ್ ಇದೆ, ಬಟ್ ಇಲ್ಲಿ ಆಕ್ಚುಲಿ 3 ಸ್ಪೇಸ್ ಇರೋದ್ರಿಂದ ನಾನು ಇವಾಗ ಏನ್ ಮಾಡ್ತೀನಿ, ರಿಮೈನಿಂಗ್ 2 ಸ್ಪೇಸ್ ಅನ್ನ ಬ್ಲಾಂಕ್ ಬಿಡ್ತೀನಿ. ಅಂಡ್ ಇವಾಗ ನಾನು ರನ್ ಮಾಡಿದ್ರೆ ನೋಡಿ, ರೆಡ್ ಕಲರ್ ಡ್ರೆಸ್ ಸೆಕ್ಷನ್ ಅಂತ ಬಂತು. ಸೊ ದಿಸ್ ಈಸ್ ಆಲ್ ಅಬೌಟ್ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಇನ್ ಪೈಥಾನ್. ಸೊ ಎಸ್ಕೇಪ್ ಕ್ಯಾರೆಕ್ಟರ್ನ ಕನ್ಕ್ಲೂಡ್ ಮಾಡಬೇಕಂದ್ರೆ ಇದು 2 ಕೆಲಸವನ್ನ ಮಾಡುತ್ತೆ. ಒಂದು, ಇಲ್ಲಿಗಲ್ ಕ್ಯಾರೆಕ್ಟರ್ ಎಂಟರ್ ಆಗಿದ್ರಿಂದ ನಿಮ್ಮ ಕರ್ಸರ್ ಏನಾದರೂ ಸ್ಟಕ್ ಆಗಿದ್ರೆ ಅಲ್ಲಿಂದ ಅದನ್ನ ಎಸ್ಕೇಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೂವ್ ದಿ ಕರ್ಸರ್ ಟು ದಿ ರಿಕ್ವೈರ್ಡ್ ಲೊಕೇಶನ್. ಅಂದ್ರೆ ನ್ಯೂ ಲೈನ್ ತಗೊಂಡು ಹೋಗ್ಬೇಕು, ಅಥವಾ ಬ್ಯಾಕ್ ಸ್ಪೇಸ್ ತಗೊಂಡು ಹೋಗ್ಬೇಕು, ಅಥವಾ ಒಂದು ಟ್ಯಾಬ್ ಸ್ಪೇಸ್ ಕೊಡಬೇಕು. ಈ ತರ ನಿಮಗೆ ಬೇಕಾಗಿರೋ ಪೊಸಿಷನ್ಗೆ ಈ ಕರ್ಸರ್ನ ತಗೊಂಡು ಹೋಗ್ಬೋದು. ಸೊ ಈ ವಿಡಿಯೋದಲ್ಲಿ ಎಸ್ಕೇಪ್ ಕ್ಯಾರೆಕ್ಟರ್ ಅಂದ್ರೆ ಏನು ಮತ್ತೆ ಅವುಗಳಿರುವಂತ ಟೈಪ್ಸ್ ಅನ್ನ ಪ್ರಾಕ್ಟಿಕಲಿ ನೋಡಿದ್ವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಂಟೆಂಟ್ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಕನ್ನಡದಲ್ಲೇ ಕೋಡಿಂಗ್ ಕಲಿಬೇಕು ಅಂತ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.